ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್. ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾನು ಕ್ರಿಪ್ಟೋ ಫ್ಯೂಚರ್ ಟ್ರೇಡಿಂಗ್ ಬಗ್ಗೆ ಇರೋ ಎಲ್ಲಾ ಬೇಸಿಕ್ ಥಿಂಗ್ಸ್ ನ ಕವರ್ ಮಾಡ್ತಾ ಇದ್ದೀನಿ. ನಾನು ನಿಮ್ಗೆ ಸ್ಟೆಪ್ ಬೈ ಸ್ಟೆಪ್ ಫ್ಯೂಚರ್ ಟ್ರೇಡಿಂಗ್ ಮಾಡೋದು ಹೇಗೆ ಅನ್ನೋದನ್ನ ತೋರಿಸ್ಕೊಡ್ತಾ ಇದ್ದೀನಿ. ಹಾಗೆ 30% ಟ್ಯಾಕ್ಸ್ ಅಂಡ್ 1% TDS ನ ಪೇ ಮಾಡಿದೆ. ಹಾಗೆ ಫ್ಯೂಚರ್ ಟ್ರೇಡಿಂಗ್ ಮಾಡೋದು ಹೇಗೆ ಅನ್ನೋದನ್ನು ಕೂಡ ತೋರಿಸ್ತಾ ಇದ್ದೀನಿ. ಹಾಗೆ ಸ್ನೇಹಿತರೆ, ಫ್ಯೂಚರ್ ಟ್ರೇಡಿಂಗ್ ಮಾಡೋದಕ್ಕೆ ಯಾವುದು ಬೆಸ್ಟ್ ಅಂಡ್ ಸೇಫ್ ಎಕ್ಸ್ಚೇಂಜ್ ಅನ್ನೋದನ್ನ ಕೂಡ ತೋರಿಸ್ತಾ ಇದ್ದೀನಿ. ಓಕೆ ಸ್ನೇಹಿತರೆ, ಈಗ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ರೆ, ನಾನು ಸುಷ್ಮಿತಾ, ನೀವು ನೋಡ್ತಾ ಇದ್ದೀರಾ ಕ್ರಿಪ್ಟೋ ಕಪಲ್ ಕನ್ನಡ ಯೂಟ್ಯೂಬ್ ಚಾನಲ್. ಬನ್ನಿ ಸ್ನೇಹಿತರೆ, ವಿಡಿಯೋನ ಶುರು ಮಾಡೋಣ. ಈಗ ನೀವು ಫ್ಯೂಚರ್ ಟ್ರೇಡಿಂಗ್ ಮಾಡೋದಕ್ಕೆ ಚೂಸ್ ಮಾಡಬೇಕಿರೋ ಬೆಸ್ಟ್ ಅಂಡ್ ಸೇಫ್ ಎಕ್ಸ್ಚೇಂಜ್ ಯಾವುದು? ನಾನು ಪರ್ಸನಲ್ ಆಗಿ ಕಾಯಿನ್ ಸ್ವಿಚ್ ಎಕ್ಸ್ಚೇಂಜ್ ಅನ್ನ ಯೂಸ್ ಮಾಡ್ತಾ ಇದ್ದೀನಿ. ಕಾಯಿನ್ ಸ್ವಿಚ್ ಇಂಡಿಯನ್ ಎಕ್ಸ್ಚೇಂಜ್ ಆಗಿರುತ್ತೆ. ಇದು ರೈಟ್ ನೌ ನಂಬರ್ 1 ಪೊಸಿಷನ್ ಅಲ್ಲಿ ಇದೆ. ಇದು FIO ರಿಜಿಸ್ಟರ್ಡ್ ಅಂಡ್ ಈ ಎಕ್ಸ್ಚೇಂಜ್ ಅಲ್ಲಿ 400+ ಕ್ರಿಪ್ಟೋ ಕರೆನ್ಸೀಸ್ ಇದೆ ಅಂಡ್ 2.5 crore ರಿಜಿಸ್ಟರ್ಡ್ ಯೂಸರ್ಸ್ ಇದ್ದಾರೆ. ಬೇರೆ ಇಂಡಿಯನ್ ಎಕ್ಸ್ಚೇಂಜಸ್ಗೆ ಕಂಪೇರ್ ಮಾಡಿದ್ರೆ ಇದರಲ್ಲಿ ಹೈಯೆಸ್ಟ್ ಯೂಸರ್ಸ್ ಇರೋದು. ಓಕೆ ಸ್ನೇಹಿತರೆ, ಇವಾಗ ಹೇಗೆ 30% ಫ್ಲಾಟ್ ಕ್ರಿಪ್ಟೋ ಟ್ಯಾಕ್ಸ್ ಅಂಡ್ 1% TDS ನ ಸೇವ್ ಮಾಡೋದು? ಸ್ನೇಹಿತರೆ, ನೀವೇನಾದ್ರೂ FIO ರಿಜಿಸ್ಟರ್ಡ್ ಇಂಡಿಯನ್ ಎಕ್ಸ್ಚೇಂಜ್ ಅಲ್ಲಿ ಟ್ರೇಡ್ ಮಾಡ್ತಾ ಇದ್ರೆ 1% TDS ಅಂಡ್ 30% ಟ್ಯಾಕ್ಸ್ ಇರೋದಿಲ್ಲ. ಟ್ಯಾಕ್ಸ್ ಇರುತ್ತೆ, ಬಟ್ ಅದು ಹೇಗೆ ಅಂತ ಎಕ್ಸ್ಪ್ಲೈನ್ ಮಾಡ್ತೀನಿ. 1% TDS ಸ್ಪಾಟ್ ಟ್ರೇಡಿಂಗ್ಗೆ ಅಪ್ಲೈ ಆಗುತ್ತೆ. ಓಕೆ, ಇದು ಫ್ಯೂಚರ್ ಟ್ರೇಡಿಂಗ್ಗೆ ಅಪ್ಲೈ ಆಗೋದಿಲ್ಲ. ನೀವು ಮಿಲಿಯನ್ ಟೈಮ್ಸ್ ಟ್ರೇಡ್ ಮಾಡಿದ್ರು ಕೂಡ ಇದು ಅಪ್ಲೈ ಆಗೋದಿಲ್ಲ. ಈಗ 30% ಟ್ಯಾಕ್ಸ್ ಬರೋಣ. ಗವರ್ಮೆಂಟು ಕ್ಲಿಯರ್ ಆಗಿ ಹೇಳಿದೆ ಸ್ನೇಹಿತರೆ, ನಿಮ್ಮ ಎಲ್ಲಾ ಕ್ರಿಪ್ಟೋ ಪ್ರಾಫಿಟ್ಗೆ 30% ಟ್ಯಾಕ್ಸ್ ಪೇ ಮಾಡಲೇಬೇಕು ಅಂತ. ಓಕೆ, ಬಟ್ ನೀವೇನಾದ್ರೂ ಫ್ಯೂಚರ್ ಅಂಡರ್ ಅಲ್ಲಿ ಟ್ರೇಡ್ ಮಾಡ್ತಾ ಇದ್ರೆ ನೀವು ಡೈರೆಕ್ಟ್ ಆಗಿ ವರ್ಚುವಲ್ ಡಿಜಿಟಲ್ ಅಸೆಟ್ ನ ಬೈಯಿಂಗ್ ಆರ್ ಸೆಲ್ಲಿಂಗ್ ಮಾಡ್ತಾ ಇಲ್ಲ. ನೀವು ಜಸ್ಟ್ ಆ ಎಕ್ಸ್ಚೇಂಜ್ ಜೊತೆ ಕಾಂಟ್ರಾಕ್ಟ್ ಎಂಟ್ರಿ ಮಾಡ್ತಾ ಇದ್ದೀರಾ ಅಷ್ಟೇ. ಸೊ ನೀವು ಫ್ಯೂಚರ್ ಟ್ರೇಡಿಂಗ್ ಅಲ್ಲಿ ಏನೆಲ್ಲಾ ಪ್ರಾಫಿಟ್ ಮಾಡ್ತಿರೋ ಅದಕ್ಕೆ 30% ಫ್ಲಾಟ್ ಟ್ಯಾಕ್ಸ್ ಇರೋದಿಲ್ಲ. ನಿಮ್ಮ ಪ್ರಾಫಿಟ್ದು ಟ್ಯಾಕ್ಸ್ ಏನೇ ಇದ್ರೂ ಕೂಡ ಅದು ಜನರಲ್ ಟ್ಯಾಕ್ಸ್ ಸ್ಲ್ಯಾಬ್ ಅಲ್ಲಿ ಬರುತ್ತೆ. ಅಂಡರ್ ದಿ ನ್ಯೂ ಟ್ಯಾಕ್ಸ್ ರೆಜಿಮ್, ಇನ್ಕಮ್ ಅಪ್ ಟು 12 lakh ಇದ್ರೆ ಪರ್ ಇಯರ್ ಅದಕ್ಕೆ ಟ್ಯಾಕ್ಸ್ ಇರೋದಿಲ್ಲ. ಸ್ನೇಹಿತರೆ, ಅಸ್ಯೂಮ್ ಮಾಡ್ಕೊಳ್ಳಿ ನೀವು ಬಿಟ್ಕಾಯಿನ್ ಮೇಲೆ ಸ್ಪಾಟ್ ಅಂಡರ್ ಅಲ್ಲಿ 1 lakh ಇನ್ವೆಸ್ಟ್ ಮಾಡಿದೀರಾ ಅಂತ ಅಂಡ್ ನೀವು 1 lakh ಪ್ರಾಫಿಟ್ ಮಾಡಿದೀರಾ ಅಂತ ಅನ್ಕೊಳ್ಳಿ. ಸೊ ಈ 1 lakh ಪ್ರಾಫಿಟ್ಗೆ 30% ಟ್ಯಾಕ್ಸ್ ಇರುತ್ತೆ. ಸೊ ನೀವು 30,000 ಟ್ಯಾಕ್ಸ್ ನ ಪೇ ಮಾಡಲೇಬೇಕಾಗತ್ತೆ. ಈವನ್ ನಾವು ಪರ್ ಇಯರ್ 12 lakh ಮಾಡ್ತಾ ಇಲ್ಲ ಅಂದ್ರೂ ಕೂಡ. ಈಗ ಅಸ್ಯೂಮ್ ಮಾಡ್ಕೊಳ್ಳಿ ಸ್ನೇಹಿತರೆ, ನೀವು ಫ್ಯೂಚರ್ಸ್ ಮೇಲೆ 1 lakh ಇನ್ವೆಸ್ಟ್ ಮಾಡಿದ್ದೀರಾ ಅಂತ ಅಂಡ್ ಅದರಿಂದ ನೀವು 1 lakh ಪ್ರಾಫಿಟ್ ಮಾಡಿದ್ದೀರಾ ಅಂತ ಅನ್ಕೊಳ್ಳಿ. ಸೊ ಫ್ಯೂಚರ್ಸ್ ನಲ್ಲಿ ಈ ಪ್ರಾಫಿಟ್ಗೆ ಕ್ರಿಪ್ಟೋ ಫ್ಲಾಟ್ ಟ್ಯಾಕ್ಸ್ ಇರೋದಿಲ್ಲ. ಇದು ಜನರಲ್ ಸ್ಲ್ಯಾಬ್ ಅಂಡರ್ ಅಲ್ಲಿ ಬರುತ್ತೆ. ಸೊ ನೀವೇನಾದ್ರೂ ಫ್ಯೂಚರ್ಸ್ ನಲ್ಲಿ 1 lakh, 2 lakh, 5 lakh ಮಾಡಿದ್ರೆ ನಿಮ್ಮ ಇಯರ್ಲಿ ಇನ್ಕಮ್ 12 lakh ಕಡಿಮೆ ಇತ್ತು ಅಂತ ಆದ್ರೆ ನೀವು ಟ್ಯಾಕ್ಸ್ ಪೇ ಮಾಡೋ ಅವಶ್ಯಕತೆ ಇರೋದಿಲ್ಲ. ಓಕೆ ಸ್ನೇಹಿತರೆ, ಇದು ನಿಮ್ಗೆ ಅರ್ಥ ಆಯ್ತು ಅಂತ ನಾನು ಅನ್ಕೋತೀನಿ. ಈಗ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಕಾಯಿನ್ ಸ್ವಿಚ್ ಲಿಂಕ್ ಇರುತ್ತೆ. ಸೊ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಅಕೌಂಟ್ ಅನ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ಸೊ ನೀವೇನಾದ್ರೂ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಅದು ಈ ಪೇಜಿಗೆ ಬರುತ್ತೆ. ನಿಮ್ಮ ಫೋನ್ ನಂಬರ್ನ ಎಂಟರ್ ಮಾಡಿ ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿ. ಈಗ ಈ 2 ಬಾಕ್ಸ್ ಮೇಲೆ ಟಿಕ್ ಮಾಡಿ ಐ ಅಗ್ರಿ ಅಂಡ್ ಜನರೇಟ್ OTP ಮೇಲೆ ಕ್ಲಿಕ್ ಮಾಡಿ. ಈಗ ನೀವು ಕೊಟ್ಟಿರೋ ನಂಬರ್ಗೆ OTP ಬರುತ್ತೆ. ಆ OTPನ ಇಲ್ಲಿ ಎಂಟರ್ ಮಾಡಿ ದೆನ್ ವೆರಿಫೈ OTP ಮೇಲೆ ಕ್ಲಿಕ್ ಮಾಡಿ. ಈಗ ನಾನು ಈ ಪೇಜ್ನ ಮಿನಿಮೈಸ್ ಮಾಡ್ತೀನಿ. ಆ್ಯಪ್ ಸ್ಟೋರ್ಗೆ ಹೋಗ್ತೀನಿ. ಈಗ ನಾನು ಕಾಯಿನ್ ಸ್ವಿಚ್ ಅಪ್ಲಿಕೇಶನ್ ಅನ್ನ ಡೌನ್ಲೋಡ್ ಮಾಡ್ತೀನಿ. ಸ್ನೇಹಿತರೆ, ನೀವು ಯಾವ ಫೋನ್ ಯೂಸ್ ಮಾಡ್ತಾ ಇದ್ದೀರೋ ಅದ್ರ ಮೇಲೆ ಪ್ಲೇಸ್ಟೋರ್ ಆರ್ ಆ್ಯಪ್ ಸ್ಟೋರಲ್ಲಿ ಈ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಇದು ಕಾಯಿನ್ ಸ್ವಿಚ್ ಅಪ್ಲಿಕೇಶನ್ನು. ಈಗ ನಾನು ಇದನ್ನು ಡೌನ್ಲೋಡ್ ಮಾಡ್ತಿದ್ದೀನಿ. ಅಲೋ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮ್ಮ ಫೋನ್ ನಂಬರನ್ನು ಎಂಟರ್ ಮಾಡಿ ವೆರಿಫೈ ನಂಬರ್ ಮೇಲೆ ಕ್ಲಿಕ್ ಮಾಡಿ. ಈಗ ಮತ್ತೆ OTP ಬರುತ್ತೆ. ಅದನ್ನು ಎಂಟರ್ ಮಾಡಿ ವೆರಿಫೈ OTP ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ 4 ಡಿಜಿಟ್ ಪಿನ್ನನ್ನು ಸೆಟ್ ಮಾಡಿ. ಮತ್ತೆ ಅದೇ ಪಿನ್ನನ್ನು ಎಂಟರ್ ಮಾಡಿ. ಸೊ ಸ್ನೇಹಿತರೆ, ನಿಮ್ಮ ಕಾಯಿನ್ ಸ್ವಿಚ್ ಅಕೌಂಟ್ ನೋಡೋದಕ್ಕೆ ಈ ಥರ ಇರುತ್ತೆ. ಈಗ ನೆಕ್ಸ್ಟ್ ಸ್ಟೆಪ್ಪು KYC ನ ಕಂಪ್ಲೀಟ್ ಮಾಡಿಕೊಂಡು ನಿಮ್ಮ ಬ್ಯಾಂಕ್ ಅಕೌಂಟನ್ನು ಲಿಂಕ್ ಮಾಡಬೇಕಾಗತ್ತೆ. ಇದೆಲ್ಲ ಆದಮೇಲೆ ನೆಕ್ಸ್ಟ್ ಸ್ಟೆಪ್ಪು ನಿಮ್ಮ ಹಣನ ನೀವು ಡೆಪಾಸಿಟ್ ಮಾಡಬೇಕಾಗತ್ತೆ. ಈಗ ಈ ಪ್ರೊಫೈಲ್ ಲೋಗೋ ಮೇಲೆ ಕ್ಲಿಕ್ ಮಾಡಿ. ಯೂಸರ್ ವೆರಿಫಿಕೇಶನ್ ಮೇಲೆ ಕ್ಲಿಕ್ ಮಾಡಿ. ಗೆಟ್ ಸ್ಟಾರ್ಟೆಡ್ ವಿತ್ ಕ್ರಿಪ್ಟೋ ಮೇಲೆ ಕ್ಲಿಕ್ ಮಾಡಿ. ಈಗ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ. ಈಗ ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ನ ಎಂಟರ್ ಮಾಡಿ. ಇಲ್ಲಿ ಇರೋ ಕ್ಯಾಪ್ಚನ ಎಂಟರ್ ಮಾಡಿ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಆ್ಯಂಡ್ ನಿಮಗೆ ಇನ್ನೂ ಕೆಲವು ಸ್ಟೆಪ್ಸ್ ಇರುತ್ತೆ. ಅದನ್ನು ಒಂದ್ಸಲ ನೀವು ಕಂಪ್ಲೀಟ್ ಮಾಡಿದ್ದಾದಮೇಲೆ ನಿಮ್ಮ KYC ವೆರಿಫಿಕೇಶನ್ ಪ್ರೋಸೆಸ್ಸು ಕಂಪ್ಲೀಟ್ ಆಗುತ್ತೆ. ಈಗ ನೆಕ್ಸ್ಟ್ ಸ್ಟೆಪ್ಪು ನಿಮ್ಮ ಕಾಯಿನ್ ಸ್ವಿಚ್ ಅಕೌಂಟಲ್ಲಿ ಹೇಗೆ ಅಮೌಂಟನ್ನು ಡೆಪಾಸಿಟ್ ಮಾಡೋದು ಅನ್ನೋದನ್ನು ನಿಮಗೆ ತೋರಿಸ್ಕೊಡ್ತೀನಿ. ಈಗ ನಿಮ್ಮ ಪ್ರೊಫೈಲ್ ಲೋಗೋ ಮೇಲೆ ಕ್ಲಿಕ್ ಮಾಡಿ. ವ್ಯಾಲೆಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಆ್ಯಡ್ ಮನಿ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೀವು ಎಷ್ಟು ಡೆಪಾಸಿಟ್ ಮಾಡಬೇಕೋ ಅದನ್ನು ಎಂಟರ್ ಮಾಡಿ. ದೆನ್ ಡೆಪಾಸಿಟ್ ಮೇಲೆ ಕ್ಲಿಕ್ ಮಾಡಿ. ಅಲ್ಲಿ 2 ಆಪ್ಷನ್ ಇರುತ್ತೆ, UPI ಆ್ಯಂಡ್ ಬ್ಯಾಂಕ್ ಟ್ರಾನ್ಸ್ಫರ್.
ನಾನು UPIನ ಸೆಲೆಕ್ಟ್ ಮಾಡ್ತೀನಿ. ಸ್ನೇಹಿತರೆ, ನಾನು ನನ್ನ UPI ID ನ ಆ್ಯಡ್ ಮಾಡಿದ್ದೀನಿ. ಓಕೆ, ನೀವೇನಾದರೂ ಆ್ಯಡ್ ಮಾಡಬೇಕು ಅಂದರೆ ಸಿಂಪ್ಲಿ ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ UPIನ ಲಿಂಕ್ ಮಾಡ್ಬೋದು. ಈಗ ಪೇ ಮಾಡೋದಕ್ಕೆ ಇಲ್ಲಿ ಪೇ ಆಪ್ಷನ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿ. ಸೊ ಅದು ನಿಮ್ಮನ್ನು GPayಗೆ ಕರ್ಕೊಂಡೋಗುತ್ತೆ. ಟ್ರಾನ್ಸಾಕ್ಷನ್ನ ಕಂಪ್ಲೀಟ್ ಮಾಡಿ. ಸೊ ನೋಡಿ ಸ್ನೇಹಿತರೆ, 5,000 ಡೆಪಾಸಿಟ್ ಕಂಪ್ಲೀಟ್ ಆಗಿದೆ. ಓಕೆ ಸ್ನೇಹಿತರೆ, ಈಗ ಫ್ಯೂಚರ್ ಟ್ರೇಡಿಂಗ್ ಮಾಡೋದು ಹೇಗೆ ಅಂತ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಈಗ ಡೌನ್ ಬಿಲೋ ನಿಮಗೆ ತುಂಬಾ ಆಪ್ಷನ್ಸ್ ಇದೆ. ಹೋಮ್, ಮಾರ್ಕೆಟ್, ಪೋರ್ಟ್ಫೋಲಿಯೋ, ಫ್ಯೂಚರ್ಸ್ ಆ್ಯಂಡ್ ಆಪ್ಷನ್ಸ್. ನಾನು ಫ್ಯೂಚರ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ಸ್ನೇಹಿತರೆ, ಇದು ಫ್ಯೂಚರ್ಸ್ಗೆ ಅಂತಲೇ ಸಪ್ರೇಟ್ ಸೆಕ್ಷನ್ ಇರುತ್ತೆ. ಓಕೆನಾ? ಆ್ಯಂಡ್ ಇಲ್ಲೂ ಕೂಡ ನಿಮಗೆ ಆಪ್ಷನ್ಸ್ ಇರುತ್ತೆ. ಹೋಮ್, ಮಾರ್ಕೆಟ್, ಪೊಸಿಷನ್, ಹಿಸ್ಟ್ರಿ. ಆ್ಯಂಡ್ ಇಲ್ಲಿ ನಿಮಗೆ ಒಂದು ಎಕ್ಸಿಟ್ ಅಂತ ಆಪ್ಷನ್ ಇರುತ್ತೆ. ನೀವೇನಾದರೂ ಆ ಎಕ್ಸಿಟ್ ಆಪ್ಷನ್ನ ಕ್ಲಿಕ್ ಮಾಡಿದ್ರೆ ಅದು ಬ್ಯಾಕ್ ಕರ್ಕೊಂಡೋಗುತ್ತೆ, ಅಂದರೆ ಈ ಪೇಜ್ಗೆ. ಈಗ ಮತ್ತೆ ನಾನು ಫ್ಯೂಚರ್ಸ್ ಮೇಲೆ ಕ್ಲಿಕ್ ಮಾಡ್ತೀನಿ. ಓಕೆ, ಈಗ ಸ್ನೇಹಿತರೆ ನೀವು ಮಾರ್ಕೆಟ್ ಸೆಕ್ಷನ್ಗೆ ಬಂದರೆ ಇಲ್ಲಿ ಸರ್ಚ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮ್ಮ ಫೇವ್ರೆಟ್ ಕಾಯಿನ್ನ ನೀವು ಸರ್ಚ್ ಮಾಡ್ಬೋದು, ಇಲ್ಲಾಂದರೆ ಸ್ಕ್ರೋಲ್ ಮಾಡಿ ನೀವು ಫೈಂಡ್ ಮಾಡ್ಬೋದು. ಈಗ ನಾನು ಎಕ್ಸಾಂಪಲ್ಗೆ ಅಂತ ಬಿಟ್ಕಾಯಿನ್ನ ಸೆಲೆಕ್ಟ್ ಮಾಡ್ತೀನಿ. ಇಲ್ಲಿ ನಿಮಗೆ ಟೈಮ್ ಫ್ರೇಮ್ ಇರುತ್ತೆ. ನಿಮಗೆ ಯಾವುದು ರಿಕ್ವೈರ್ಡ್ ಇದೆಯೋ ಅದನ್ನು ನೀವು ಸೆಲೆಕ್ಟ್ ಮಾಡ್ಬೋದು. ಈಗ ನೀವೇನಾದರೂ ಇಂಡಿಕೇಟರ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮ್ಮ ಫೇವ್ರೆಟ್ ಇಂಡಿಕೇಟರ್ಸ್ನ ನೀವು ಫೈಂಡ್ ಮಾಡ್ಬೋದು ಆರ್ ಸರ್ಚ್ ಮಾಡ್ಬೋದು. ಓಕೆ, ಈಗ ಇಲ್ಲಿ ನಿಮಗೆ ಗ್ರಾಫ್ ಇರುತ್ತೆ. ಓಕೆ, ನೀವು ನಿಮ್ಮ ಟೆಕ್ನಿಕಲ್ ಅನಾಲಿಸಿಸ್ನ ಇಲ್ಲಿ ಮಾಡ್ಬೋದು. ಈಗ ಡೌನ್ ಬಿಲೋ ನಿಮಗೆ 2 ಆಪ್ಷನ್ಸ್ ಇರುತ್ತೆ, ಬೈ ಲಾಂಗ್ ಆ್ಯಂಡ್ ಸೆಲ್ ಶಾರ್ಟ್. ನಿಮಗೇನಾದರೂ ಮಾರ್ಕೆಟ್ ಪಂಪ್ ಆಗುತ್ತೆ ಅಂತ ಅನ್ಸಿದ್ರೆ ಬೈ ಲಾಂಗ್ಗೆ ಹೋಗಿ. ಇನ್ ಕೇಸ್ ನಿಮಗೇನಾದರೂ ಮಾರ್ಕೆಟ್ ಕ್ರ್ಯಾಶ್ ಆಗುತ್ತೆ ಅಂತ ಅನ್ಸಿದ್ರೆ ಸೆಲ್ ಶಾರ್ಟ್ಗೆ ಹೋಗಿ. ಮಾರ್ಕೆಟ್ ಯಾವ ಕಡೆ ಮೂವ್ ಆದರೂ ಕೂಡ ಅದರಿಂದ ನೀವು ದುಡ್ಡು ಮಾಡ್ಬೋದು. ಈಗ ಸ್ನೇಹಿತರೆ, ನಾನಿಲ್ಲಿ ಬೈ ಲಾಂಗ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಓಕೆ ಸ್ನೇಹಿತರೆ, ಈಗ ಮೇಲೆಗಡೆ ನಿಮಗೆ 2 ಆಪ್ಷನ್ಸ್ ಇರುತ್ತೆ, ಮಾರ್ಕೆಟ್ ಆ್ಯಂಡ್ ಲಿಮಿಟ್. ಈಗ ನೀವೇನಾದರೂ ಲಿಮಿಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಈಗ ರೈಟ್ ನೌ BTC ಪ್ರೈಸು 85,30,000 ಇದೆ ಅಲ್ವಾ. ಈಗ BTC ಪ್ರೈಸು ಏನಾದರೂ ಸ್ವಲ್ಪ ಡೌನ್ ಆಗುತ್ತೆ ಅಂತ ನನಗೇನಾದರೂ ಅನ್ಸಿದ್ರೆ ದೆನ್ ನಾನು 84 ಲ್ಯಾಕ್ಗೆ ಪ್ರೈಸನ್ನು ಸೆಟ್ ಮಾಡ್ತೀನಿ. ಸೊ ಒಂದ್ಸಲ ಬಿಟ್ಕಾಯಿನ್ ಪ್ರೈಸ್ ಏನಾದರೂ 85,30,000ಇಂದ 84 ಲ್ಯಾಕ್ಗೆ ಡೌನ್ ಆಯಿತು ಅಂದರೆ ನಮ್ಮ ಟ್ರೇಡು ಆಟೋಮೆಟಿಕ್ಕಾಗಿ ಎಕ್ಸಿಟ್ ಆಗುತ್ತೆ. ಆ್ಯಂಡ್ ನೀವೇನಾದರೂ ಮಾರ್ಕೆಟ್ನ ಸೆಲೆಕ್ಟ್ ಮಾಡಿದ್ರೆ ನಿಮ್ಮ ಟ್ರೇಡು ಆಟೋಮೆಟಿಕ್ಕಾಗಿ ಎಕ್ಸಿಕ್ಯೂಟ್ ಆಗುತ್ತೆ. BTC ಯಾವುದೇ ಪ್ರೈಸ್ಗೆ ಟ್ರೇಡ್ ಆಗ್ತಿರಲಿ, ನಿಮ್ಮ ಟ್ರೇಡು ಕರೆಂಟ್ ಮಾರ್ಕೆಟ್ ಪ್ರೈಸ್ಗೆ ಎಕ್ಸಿಕ್ಯೂಟ್ ಆಗುತ್ತೆ. ಈಗ ಈ ಬಾಕ್ಸ್ನಲ್ಲಿ ನೀವು ಎಷ್ಟು ಟ್ರೇಡ್ ಮೇಲೆ ಹಾಕಬೇಕು ಅಂತಿದ್ದೀರೋ ಆ ಅಮೌಂಟನ್ನು ಇಲ್ಲಿ ಎಂಟರ್ ಮಾಡಿ. ನಾನು 3,000 ರುಪೀಸ್ನ ಎಂಟರ್ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಇಲ್ಲಿ BTC ಪ್ರೈಸು 85 ಲ್ಯಾಕ್ ರುಪೀಸ್ ಇದೆ ಅಲ್ವಾ. ಸೊ ನಾನೇನಾದರೂ ಟ್ರೇಡ್ ಓಪನ್ ಮಾಡಿದ್ರೆ ನನ್ನ ಲಿಕ್ವಿಡೇಷನ್ ಪ್ರೈಸು 72 ಲ್ಯಾಕ್ ರುಪೀಸ್ ಇರುತ್ತೆ. ಸೊ ನಾನೀ ಟ್ರೇಡ್ ಓಪನ್ ಮಾಡಿದ್ಮೇಲೆ ಸಪೋಸ್ BTC ಏನಾದರೂ 85 ಲ್ಯಾಕಿಂದ 74 ಲ್ಯಾಕ್ಗೆ ಡೌನ್ ಆಯಿತು ಅಂದರೆ ನಮ್ಮ ಟ್ರೇಡು ಆಟೋಮೆಟಿಕ್ಕಾಗಿ ಎಕ್ಸಿಟ್ ಆಗುತ್ತೆ. ಆ್ಯಂಡ್ ಸ್ನೇಹಿತರೆ, ಇನ್ನೊಂದು, ಈ ಲಿಕ್ವಿಡೇಷನ್ ಪ್ರೈಸು ನೀವು ಎಷ್ಟು ಲೆವರೇಜನ್ನ ಯೂಸ್ ಮಾಡ್ತಾ ಇದ್ದೀರಾ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ 7xಗೆ ನನ್ನ ಲಿಕ್ವಿಡೇಷನ್ನು ಇಷ್ಟಿದೆ. ಸೊ ನೀವೇನಾದರೂ ನಿಮ್ಮ ಲೆವರೇಜನ್ನ ಚೇಂಜ್ ಮಾಡಬೇಕು ಅಂದರೆ ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಲೆವರೇಜನ್ನ ನೀವು ಸೆಟ್ ಆರ್ ಚೇಂಜನ್ನು ಮಾಡ್ಕೋಬೋದು. ಸ್ನೇಹಿತರೆ, ಇದನ್ನು ನೆನ್ಪಿಟ್ಕೊಳ್ಳಿ, ಹೈಯರ್ ಲೆವರೇಜು ಹೈಯರ್ ಪ್ರಾಫಿಟ್ ಆ್ಯಂಡ್ ಹೈಯರ್ ರಿಸ್ಕ್, ಆ್ಯಂಡ್ ಲೋವರ್ ಲೆವರೇಜ್ ಲೋವರ್ ರಿಸ್ಕ್ ಆ್ಯಂಡ್ ಲೋವರ್ ಪ್ರಾಫಿಟ್. ಓಕೆ ಸ್ನೇಹಿತರೆ, ಈಗ ಇದನ್ನು ಸ್ಕ್ರೋಲ್ ಮಾಡಿ ನಿಮ್ಮ ಲೆವರೇಜನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ದೆನ್ ಕನ್ಫರ್ಮ್ ಲೆವರೇಜ್ ಮೇಲೆ ಕ್ಲಿಕ್ ಮಾಡಿ. ಈಗ ಡೌನ್ ಬಿಲೋ ಬೈ 0.004 BTC ಲಾಂಗ್ ಅಂತ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿ. ನಿಮ್ಮ ಟ್ರೇಡ್ ಓಪನ್ ಆಗುತ್ತೆ. ವ್ಯೂ ಪೊಸಿಷನ್ ಮೇಲೆ ಕ್ಲಿಕ್ ಮಾಡಿ. ಸೊ ನೋಡಿ ಸ್ನೇಹಿತರೆ, ನನ್ನ ಟ್ರೇಡು ಎಕ್ಸಿಕ್ಯೂಟ್ ಆಗಿದೆ. ಇದು ಎಂಟ್ರಿ ಪ್ರೈಸು ಆ್ಯಂಡ್ ಇದು ಮಾರ್ಕೆಟ್ ಪ್ರೈಸು ಆ್ಯಂಡ್ ಇದು ನನ್ನ ಲಿಕ್ವಿಡೇಷನ್ ಪ್ರೈಸ್. ಆ್ಯಂಡ್ ಸ್ನೇಹಿತರೆ, ಇಲ್ಲಿ ನಾನು ನಿಮ್ಗೆ ಇನ್ನೊಂದು ಹೇಳ್ತೀನಿ, ನೀವೇನಾದರೂ ನಿಮ್ಮ ಲಿಕ್ವಿಡೇಷನ್ನ ಪುಷ್ ಮಾಡಬೇಕು ಅಂದರೆ ಇಲ್ಲಿ ನಿಮಗೆ ಮಾರ್ಜಿನ್ ಆಪ್ಷನ್ ಅಂತ ಇರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೀವು ಎಕ್ಸ್ಟ್ರಾ ಮಾರ್ಜಿನ್ನ ಆ್ಯಡ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ನಾನಿಲ್ಲಿ 3,000ನ ಆ್ಯಡ್ ಮಾಡ್ತಾ ಇದ್ದೀನಿ. ಈಗ ನೋಡಿ ಸ್ನೇಹಿತರೆ, ನನ್ನ ಲಿಕ್ವಿಡೇಷನ್ನು 78 ಲ್ಯಾಕಿಂದ 71 ಲ್ಯಾಕ್ಗೆ ರೆಡ್ಯೂಸ್ ಆಗಿದೆ. ಸೊ ನೀವೇನಾದರೂ ನಿಮ್ಮ ಲಿಕ್ವಿಡೇಷನ್ನ ಪುಷ್ ಮಾಡಬೇಕು ಅಂದರೆ ಈ ಆಪ್ಷನ್ನ ನೀವು ಯೂಸ್ ಮಾಡ್ಬೋದು. ಸ್ನೇಹಿತರೆ, ನೀವೇನಾದರೂ ಮಾರ್ಜಿನ್ ಬೇಡ, ಸ್ಟಾಪ್ ಲಾಸ್ನ ಯೂಸ್ ಮಾಡ್ತೀನಿ ಅನ್ನೋ ಆಗಿದ್ರೆ ಇಲ್ಲಿ ಆ್ಯಡ್ ಅಂತ ಇರುತ್ತೆ, ಅಲ್ಲಿ ಕ್ಲಿಕ್ ಮಾಡಿ. ಸೊ ಇಲ್ಲಿ ನೀವು ಟೇಕ್ ಪ್ರಾಫಿಟ್ ಪ್ರೈಸನ್ನು ಎಂಟರ್ ಮಾಡ್ಬೋದು. ಸೊ ರೈಟ್ ನಾವು BTC 85 ಲ್ಯಾಕ್ಗೆ ಟ್ರೇಡ್ ಆಗ್ತಿದೆ. ಸೊ ನಾನೇನಾದರೂ 90 ಲ್ಯಾಕ್ ರುಪೀಸ್ನ ಇಲ್ಲಿ ಎಂಟರ್ ಮಾಡಿದ್ರೆ BTC ಪ್ರೈಸ್ ಏನಾದರೂ 90 ಲ್ಯಾಕ್ಗೆ ರೀಚ್ ಆಯಿತು ಅಂತಂದರೆ ನನ್ನ ಟ್ರೇಡು ಆಟೋಮೆಟಿಕ್ಕಾಗಿ ಎಕ್ಸಿಟ್ ಆಗುತ್ತೆ. ಆ್ಯಂಡ್ ಡೌನ್ ಬಿಲೋ ನಿಮಗೆ SL ಅಂದರೆ ಸ್ಟಾಪ್ ಲಾಸ್ ಆಪ್ಷನ್ ಇರುತ್ತೆ. ಈಗ ನೀವೇನಾದರೂ 85 ಲ್ಯಾಕ್ಗೆ ಟ್ರೇಡ್ ಓಪನ್ ಮಾಡಿದ್ರಿ ಅಂದರೆ ಆ್ಯಂಡ್ ನಿಮಗೇನಾದರೂ ರಿಸ್ಕ್ ತಗೊಳ್ಳೋದು ಬೇಡ ಅಂತಂದರೆ ನೀವು ಸ್ಟಾಪ್ ಲಾಸ್ನ ಸೆಟ್ ಮಾಡ್ಬೋದು. ಆ್ಯಂಡ್ ನೀವೇನಾದರೂ 84 ಲ್ಯಾಕ್ಗೆ SLನ ಸೆಟ್ ಮಾಡಿದ್ರೆ
BTC ಪ್ರೈಸು 85 ಲ್ಯಾಕಿಂದ 84 ಲ್ಯಾಕ್ಗೆ ಏನಾದರೂ ಡ್ರಾಪ್ ಆಯಿತು ಅಂದರೆ ನಾವು ಹಾಕಿರೋ ಟ್ರೇಡು ಆಟೋಮೆಟಿಕ್ಕಾಗಿ ಎಕ್ಸಿಟ್ ಆಗುತ್ತೆ ಆ್ಯಂಡ್ ಲಾಸ್ ಕೂಡ ಕಡಿಮೆ ಆಗುತ್ತೆ. ಸೊ ಎಲ್ಲ ಆದಮೇಲೆ ಇಲ್ಲಿ ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಿ. ಓಕೆ, ಈಗ ಸ್ನೇಹಿತರೆ ನೀವೇನಾದರೂ ಇಮಿಡಿಯೇಟಾಗಿ ಟ್ರೇಡ್ನ ಕ್ಲೋಸ್ ಮಾಡಬೇಕು ಅಂತ ಅಂದ್ಕೊಂಡ್ರೆ ಇಲ್ಲಿ ಎಕ್ಸಿಟ್ ಅಂತ ಆಪ್ಷನ್ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಟ್ರೇಡು ಆಟೋಮೆಟಿಕ್ಕಾಗಿ ಕ್ಲೋಸ್ ಆಗುತ್ತೆ. ಅಷ್ಟೇ ಸ್ನೇಹಿತರೆ, ಫ್ಯೂಚರ್ಸ್ ಟ್ರೇಡಿಂಗು ಇಷ್ಟೇ ಸಿಂಪಲ್. ಈಗ ನೀವೇನಾದರೂ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡ್ರೆ ಕಾಯಿನ್ ಸ್ವಿಚ್ ಅಕೌಂಟ್ದು ಲಿಂಕು ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿರುತ್ತೆ. ಓಕೆ ಸ್ನೇಹಿತರೆ, ಈ ವಿಡಿಯೋದ ಬಗ್ಗೆ ಏನೇ ಕ್ವೆಶನ್ಸ್ ಆರ್ ಡೌಟ್ಸ್ ಇರಲಿ ಅದನ್ನು ಕಮೆಂಟ್ ಸೆಕ್ಷನಲ್ಲಿ ನಮಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಈ ಚಾನಲ್ನ ಫಾಲೋ ಮಾಡೋದು ಮರಿಬೇಡಿ. ಈಗ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಪೀಸ್.